ಸೊ ನಮಸ್ಕಾರ ಗೈಸ್, IPL ಮುಗಿದ್ಮೇಲೆ ಇವತ್ತಿನ ಮ್ಯಾಚ್ ಇರೋದು ಬೆಂಗಳೂರು ಪೊಲೀಸ್ ವರ್ಸಸ್ RCB ಫ್ಯಾನ್ಸ್ ಗೆ. ಫಸ್ಟ್ ಟಾಸ್ ಗೆದ್ದೆ ಬೆಂಗಳೂರು ಪೊಲೀಸ್ ಅವರು ಚೂಸ್ ಮಾಡಿದ್ರು ಬ್ಯಾಟಿಂಗ್ ನ. ಪವರ್ ಪ್ಲೇ ಅಂತೂ ಬೆಂಗಳೂರು ಪೊಲೀಸ್ ಕೇರೆ ಮಾಡ್ಲಿಲ್ಲ. ಯಾವ್ದೇ ಬಾಲ್ ಬರ್ಲಿ ಎಕ್ಕ ಮುಕ್ಕ ಹೊಡೆದಿದ್ದೆ, ಬರೀ 6-4. ಯಾವ ಅಭಿಷೇಕ್ ಶರ್ಮಾನು ಇಲ್ಲ, ಯಾವ ಸೂರ್ಯವಂಶಿನೂ ಇಲ್ಲ. ಬರೀ 6 ಓವರ್ಗೆ ಬೆಂಗಳೂರು ಪೊಲೀಸ್ ಅವ್ರು ಮಾಡಿದ ಸ್ಕೋರ್ 250. RCB ಫ್ಯಾನ್ಸ್ ಯಾವ್ದೇ ಮೂಲಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು, ಬೆಂಗಳೂರು ಪೊಲೀಸ್ ಹುಡುಕೊಂಡು ಹೋಗ್ಬಿಟ್ಟು 6-4 ಹೊಡಿತಾ ಇದ್ರು. 10 ಓವರ್ ಮುಗಿಯೋ ಅಷ್ಟರಲ್ಲಿ ಬೆಂಗಳೂರು ಪೊಲೀಸ್ ಅವ್ರು ಮಾಡಿದ ಸ್ಕೋರ್ 512. ಬೆಂಗಳೂರು ಪೊಲೀಸ್ ಕ್ಯಾಪ್ಟನ್ ಜೊತೆ RCB ಫ್ಯಾನ್ ಕ್ಯಾಪ್ಟನ್ ಹಿಂಗೆಲ್ಲ ಹೊಡೆದ್ರೆ ಆಗಲ್ಲ ಸರ್ ಅಂತ ನೆಗೋಷಿಯಬಲ್ ಮಾತಾಡ್ತಾ ಇದ್ರು. ಆದ್ರೆ ಬೆಂಗಳೂರು ಪೊಲೀಸ್ ಕ್ಯಾಪ್ಟನ್ ನೆಗೋಷಿಯಬಲ್ ಒಪ್ಲಿಲ್ಲ. ಅದಕ್ಕೆ ಬೇಸರಗೊಂಡು ಹಿಂದಿರುಗದ RCB ಫ್ಯಾನ್ ಕ್ಯಾಪ್ಟನ್. ಇಂಪಾರ್ಟೆಂಟ್ ಕ್ರಿಕೆಟ್ ಮ್ಯಾಚ್ ನಡೀಬೇಕಾದ್ರೆ ಗ್ರೌಂಡ್ ಒಳಗಡೆ ಸಡನ್ ಆಗಿ ಹಂದಿ ಬಂದ್ಬಿಡ್ತು. RCB ಫ್ಯಾನ್ಸ್ ಟೀಮ್ ಎಲ್ಲ ಪೊಲೀಸ್ ಟೀಮ್ ನ ಬಿಟ್ಬಿಟ್ಟು ಹಂದಿ ನೋಡ್ತಾರೆ ಮುಂದೆ ಹೋಗ್ಬಿಟ್ರು. ಅಂಡ್ ಈ ಕಡೆ ಬೆಂಗಳೂರು ಪೊಲೀಸ್ ಟೀಮ್ ಅವರು ಬರೋ ಎಲ್ಲಾ ಬಾಲ್ಗೂ 6-4 ಹೊಡೆದಿ ಫಸ್ಟ್ ಇನ್ನಿಂಗ್ ಮುಗಿಯೋಷ್ಟಕ್ಕೆ ಮಾಡಿದ ಸ್ಕೋರ್ 1120. ತಗೋ ಇನ್ನೊಂದು 6 ಸ್ಕೋರ್ ನೋಡಿ. RCB ಫ್ಯಾನ್ಸ್ ಟೀಮ್ ಅವರು ಇಷ್ಟ ನಮ್ ಕೈಯೆಲ್ಲ ಚೇಸ್ ಮಾಡಕ್ಕಾಗಲ್ಲ, ಬಿಟ್ಕೊಟ್ಬಿಡ್ತೀವಿ ಸರ್ ಅಂತ ವಿಂಡಿ ಕೊಟ್ಬಿಟ್ಟು ಪೊಲೀಸ್ ಅವ್ರನ್ನ ಚೇರ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮ್ಯಾಚ್ ಗೆದ್ದಿದ್ದು ಬೆಂಗಳೂರು ಪೊಲೀಸ್ ಟೀಮ್, ಆದ್ರೆ ಸೆಲೆಬ್ರೇಷನ್ ಮಾಡಿದ್ದು RCB ಫ್ಯಾನ್ಸ್ ಟೀಮ್. ಎಲ್ಲಾ ಕಡೆ ಪಟಾಕಿ ಹೊಡೆದು ಡ್ಯಾನ್ಸ್ ಆಡಿ ಫುಲ್ ಸೆಲೆಬ್ರೇಷನ್ ಮಾಡಿದ್ರು. ಮ್ಯಾಚ್ ಪೊಲೀಸ್ ಟೀಮ್ ಗೆದ್ದಿರ್ಬೋದು, ಆದ್ರೆ ಕಪ್ ನಾವೇ ತಗೊಂಡು ಹೋಗೋದಂತ RCB ಫ್ಯಾನ್ಸ್ ಟೀಮ್ ಅವರು ಕಪ್ ಆಂಬುಲೆನ್ಸ್ ತೆಂಕೊಂಡು ಹೋಗ್ಬಿಟ್ರು. ಸರಿ ಕಪ್ಪು ಬೇಡ ಏನು ಬೇಡ ಅಂತ ಪೊಲೀಸ್ ಟೀಮ್ ಅವ್ರು ಮನೆಗೆ ಹೋಗ್ಬೇಕಾದ್ರೆ RCB ಫ್ಯಾನ್ಸ್ ಟೀಮ್ ಅವ್ರು ಅಲ್ಲೂ ಹೋಗ್ಬಿಟ್ಟು ಇಲ್ಲ ಸರ್ ನೀವು ಗೆದ್ದಿದ್ ಖುಷಿ ಡಿಜೆ ಬೇಕು ಅಂದ್ಬಿಟ್ಟು ಅವ್ರು ಸೈರನ್ಗೆ ಡ್ಯಾನ್ಸ್ ಆಡ್ತಾ ಇದ್ರು. ಒಟ್ನಲ್ಲಿ IPL ಆದ್ಮೇಲೆ ಈ ಪಂದ್ಯ ಇವತ್ತು ಬಹಳ ಉನ್ನತ ಮಟ್ಟದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಮುಂದಿನ ಪಂದ್ಯ ಯಾವಾಗ ಆಡ್ತಾರೆ ಅಂತ ಕಾಲ ನೋಡಬೇಕಂತ ವಿನಂತಿ. ಹಲೋ ಏನ್ ಮಚ್ಚ ಹೆಂಗಿದೆ, ಊಟ ಇದಾ? ಊಟ ಇದೆ ಕೇಳಿಕಣ ಕೇಳಿಸ್ತೀವೇನೋ? ಲೋ ಏನೋ ಮಾತಾಡ್ತಿದ್ಯಾ, ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ ಅದೆಲ್ಲ ಬಿಡು, ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಂಗ್ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ ನೀನು ಬಚ್ಚ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ಯ ಯಾರದು? ನೀನ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ 3x ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿರೇನು, ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಬತ್ತೀನಿ ಬರಲ್ಲ ಅಂದ್ರೆ ಬದ್ದಿ ತಗೋರಲ್ಲ, ಬರ್ತ್ಯಾ? ಲೋ ಯಾರ ನೀನು MCB ತಮ್ಮನ್ ತರ ಇದೆಯಲ್ಲೋ, ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರಲ್ಲ ಅಂತ ಹೋಗಿ ಕಲೆ ಫೇಕ್ ಫ್ರೆಂಡ್ ನೀನು. ಲೋ ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡಬೇಡ ನಂಗೆ ನೀನು. ಏನ್ ನಿಂಗೆ ಕಡೆ ಮಾತಾಡೋದು ಏನೋ ನಿಂಗೆ ಕೇಳಿಸ್ಲಾಕ್ ಬರಲ್ಲ ಕಣ. ಕೆಲ್ಸೋರೆ ಕೆಲ್ಸಲ್ಲ ಕೇಳಿಸ್ತಾ? ಕಪ್ಗೆ ತಿರ ಖುಷಿ ಹಂಗ್ ಮುಡ್ಸುದ್ರೆ ಇನ್ನೊಂದ್ ವರ್ಷ ಆಗ್ಲೇಬಾರದವ್ನು. ಹೇಳೋ ಅಪ್ಪಿ, ಏನೋ ಅಪರೂಪ ಕಾಲ್ ಹಾಕ್ಬಿಟ್ಟಿದ್ಯಾ? ಏನೋ ಅಪರೂಪ ಕಾಲ್ ಮಾಡಿದ್ದೇನಾ? ಕಪ್ಗೆ ತರ ಖುಷಿಗೆ ನಿಮ್ ಮನೆಗೆ ಬಂದು ನೋ ಅಪ್ಪಿ, ಡಿ ಬಾಸ್ ನಿಮ್ ಜೊತೆ ಮಾತಾಡ್ಬೇಕಂತ ನೋಡು. ದರ್ಶನ್ ಸರ್ ಏನ್ ಮಾರ ಸರ್ ನಂಗೇನ್ ಸರ್ ಗೊತ್ತು. ನಾವ್ ಇವತ್ತು IPL ಬಗ್ಗೆ ಮಾತಾಡ್ಬೇಕು ಸರ್. ಸರಿ ಅದೋದ್ರೆ ಬಿಡಿ ಸರ್. ನಮ್ CSK ಟೀಮ್ ನ ಯಾವ ಸಾಮಾನ ಇಕ್ಕಿದ್ದೀರಾ ಸರ್? ಸಾರ್ ಲವ್ ಫ್ರಮ್ CSK ಫ್ಯಾನ್ ಸಾರ್. ಹಲೋ ಏನ್ ಅಂಕಲ್? ಸೂಪರ್ ಅಮ್ಮ, ಒಳ್ಳೆ ಟಾರ್ಗೆಟ್ ಕೊಟ್ಟು ಸಖತ್ತಾಗಿ ಸೋಲ್ಸುದ್ರಿ. ಮತ್ತೆ ನಿಮ್ ತರ 150 ಟಾರ್ಗೆಟ್ ಎಲ್ಲ ಕೊಟ್ಟು ಸೋಲಕ್ ಆಗುತ್ತಾ ಅಂಕಲ್? ಮತ್ತೆ ಫೋನ್ ಹೊತ್ರಿ ನಿಮ್ ಬಾಸ್ಗೆ ಫುಲ್ ಉಡ್ಸಾಕ್ಬಿಡ್ತೀನಿ ಇವತ್ತು. ಯಾವನಿಗ್ ಬಸ್ಸು? ಮುಚ್ಕೊಂಡ್ ಫೋನ್ ಹೊತ್ತಯ್ಯ ನೀನು. ಹಲೋ ಏನೋ ಸಿಡ್ಲೆಸ್? ಏನೋ ಮರಿ, ಹೆಂಗೆ ಸೋಲ್ಸಿದ್ ನಾವ್ ನಿಮ್ಮನ್ನ? ಲೋ ಪಾಪುಗಳ, ಅವೆಲ್ಲ ನಿಮ್ಮಂತರಿಗೆ ಗೊತ್ತಾಗಲ್ಲ ಕಣ್ರ. ಹೋಗಿ ಮಮ್ಮಿ ಮಾಡಿರೋ ಹಾಲ್ ಕುಡ್ಕೊಂಡು ಮಲ್ಕ ಹೋಗ್ರಪ್ಪ ನೀವು. ಏನೋ ಗೆದ್ದಿರೋದಕ್ಕೆ ಟೇಬಲ್ ಟಾಪಲ್ಲಿ SRH ಫಲ ಅಂತ ಹೊಳಿತಾ ಐತೆ. ಮತ್ತೆ ನೀವು ನಮ್ ಬಗ್ಗೆ ಬೇಡ ಬಿಡು ಮಚ್ಚ, ಅವ್ರ ಬಗ್ಗೆ ಮಾತಾಡು ಸಾಕು. ಅಮಿಕಂಗ್ ಕೇಳಿಸ್ಕೊಳ. ತಳ ಫಾರ್ ಎ ರೀಸನ್ ಔಟ್ ಆಫ್ ದ ಸೀಸನ್ ಅನ್ನೋ ಸ್ಟೇಜ್ ಅಲ್ಲಿ ಇದ್ಯಾ? ಅವನಕ್ಕ ನನಗ್ ಟಿಕ ಔಟ್ಸಕ್ ಬಂದವನೆ. ಅಚ್ಚರಿ ಏನೋ ಅಂಕಲ್, ನಿನ್ ಕೂದಲೆಲ್ಲ ಉದ್ರೋಗ್ತಾ ಇದೆಯಾ ಅಂತ ಏನ್ ಸಮಾಚಾರ? ಹೂನ ಮಚ್ಚ, ಈಗ ಉದ್ರೋಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನೋ ಮಾಡೋದು ಅದಕ್ಕೆಲ್ಲ ಒಂದೊಳ್ಳೆ ಏರ್ಸಿನ ಮಚ್ಚ ಸುರೋಗುತ್ತೆ. ನಿಮ್ಗೂ ಕೂಡ ಒಂದೊಳ್ಳೆ ಏರ್ಸಿನ ಬೇಕಂದ್ರೆ ಕಮೆಂಟ್ ಅಲ್ಲಿ RCB ಅಂತ ಕಮೆಂಟ್ ಮಾಡಿ, ನಾನೇ ನಿಮ್ಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ.